ಸರ್ಕಾರನೇ ಅವ್ರ ಕೈಲಿ ಇದು ಮಾಡಿಸ್ತಾ ಇರೋಣ ಸರ್. ಈಗ ಹೆಚ್ಚಿನ ಸೀಟ್ ತಗೊಂಡು ಅವ್ರಿಗೆ ಅಧಿಕಾರ ತಗೊಂಡು ಬಿಡ್ತಾ ಇಲ್ಲ ಅಂತ. ಈಗ ಒಂದೊಂದು ಸಂದರ್ಭದಲ್ಲಿ ಆಯಾ ರಾಜ್ಯದ ರಾಜ್ಯಪಾಲರುಗಳು ಸ್ಪಷ್ಟ ಬಹುಮತ ಬರದೇ ಇದ್ದಾಗ ಅವರವರದೇ ಆದಂಥ ಕಾನೂನಿನ ಪಂಡಿತರ ಸಲಹೆ ಮೇರೆಗೆ ರಾಜ್ಯಪಾಲರು ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳು ಹಲವಾರು ಸಂದರ್ಭದಲ್ಲಿ ನೋಡಿದ್ದೀವಿ. ಅಂದರೆ ಇವತ್ತು ಅಲ್ಲಿಯ ರಾಜ್ಯಪಾಲರಿಗೆ ಕಾನೂನು ಪಂಡಿತರಿಂದ ಅವರೇನು ಮಾಹಿತಿಗಳನ್ನು ಪಡೆದು ಸ್ಪಷ್ಟ ಬಹುಮತದ ಸಂಖ್ಯೆಯನ್ನು ರಾಜ್ಯಪಾಲರ ಗಮನಕ್ಕೆ ತರಬೇಕು ಅಂತಕ್ಕಂಥದ್ದನ್ನು ಅವ್ರಿಗೆ ಹೇಳಿದ್ದಾರೆ. ಅವರು ಸ್ಪಷ್ಟ ಬಹುಮತದ ಸಂಖ್ಯೆಯನ್ನು ಪಡಿತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಹಲವಾರು ರೀತಿಯಲ್ಲಿ ವಿಜಯ್ ಅವರು ಸಹ ಪ್ರಯತ್ನ ಪಡ್ತಾ ಇದ್ದಾರೆ. ಈಗ ಎರಡೂ ಪ್ರಮುಖ ವಿರೋಧ ಪಕ್ಷಗಳೀಗ ಡಿ ಎಮ್ ಕೆ ಅವರು ಸಹ ಈಗಾಗಲೇ ಸ್ಟಾಲಿನ್ ಅವರು ಒಂದು ಮಾತು ಹೇಳಿದ್ದಾರೆ, 6 ತಿಂಗಳು ನಾನು ಯಾವುದೇ ರೀತಿಯಲ್ಲಿ ಡಿಸ್ಟರ್ಬ್ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ, ಸರ್ಕಾರ ನಡೆಸಲಿ ಅಂತಕ್ಕಂಥದ್ದು ಅವರು ಶುಭ ಹಾರೈಸಿದ್ದಾರೆ. ಅದರಿಂದ ಬಹುಶಃ ಇನ್ನೊಂದು 2 ದಿನಗಳಲ್ಲಿ ಅಲ್ಲಿ ತಮಿಳುನಾಡಲ್ಲಿ ಇರ್ತಕ್ಕಂಥ ಈ ಒಂದು ಅಸ್ಪಷ್ಟತೆ ಸರಿಪಡಿಸ್ತಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ.